ANMR ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ಒತ್ತುವರಿ ತೆರವು ಎರಡನೇ ದಿನವಾದ ಇಂದು ಸಹ ಮುಂದುವರೆದ ಕಾರ್ಯಾಚರಣೆ. ಚಿಂತಾಮಣಿ ನಗರದಲ್ಲಿ ಹಲವಾರು ಬಾರಿ ಫುಟ್ಪಾತ್ ಮತ್ತು ರಸ್ತೆಗಳ ಒತ್ತುವರಿ ತೆರವುಗೊಳಿಸಲು ಹಿಂದೆಯೂ ಅನೇಕ ಪ್ರಯತ್ನಗಳು ನಡೆದು ಅರ್ಧಂಬರ್ಧ ಆಗಿತ್ತು. ಈ ಬಾರಿಯಾದರೂ ಕಾರ್ಯಗತಗೊಳ್ಳುವುದೇ ಎನ್ನುವುದು ಬಹುತೇಕ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ. ಆದರೆ ನಗರಸಭೆಯ ಪೌರಾಯುಕ್ತ JN ಚಲಪತಿರವರು, ಜಿಲ್ಲಾಧಿಕಾರಿಗಳು, ನಗರಸಭೆಯ ಆಡಳಿತಾರೂಢ ಸದಸ್ಯರು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆಗಳ ಸಹಕಾರದೊಂದಿಗೆ ಮೊದಲ ದಿನದಂದು ಮತ್ತು ಎರಡನೇ ದಿನವಾದ ಇಂದು ಸಹ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ಅದರಲ್ಲೂ ಚೇಳೂರು ರಸ್ತೆ, ಚೇಳೂರು ವೃತ್ತ, ಕೋಲಾರ ವೃತ್ತ, ಬಾಗೇಪಲ್ಲಿ ವೃತ್ತಗಳಲ್ಲಿ ಅನೇಕ ಅಪಘಾತಗಳು ನಡೆದು ಸಾವು ನೋವು ಸಂಭವಿಸಿದ್ದವು. ನಗರದಲ್ಲಿ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದಂತೆ ನಗರದಲ್ಲಿ ಅಪಘಾತಗಳ ಸಂಖ್ಯೆ ಸಹ ಹೆಚ್ಚಾಗಿತ್ತು. ಕಾರಣ ಮುಖ್ಯ ರಸ್ತೆಗಳ ಒತ್ತುವರಿ ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿಯಿಂದ ಎಂಬುದು ಎಲ್ಲರಿಗೂ ಗೊತ್ತಿತ್ತು. ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ನಗರದ ರಾಷ್ಟ್ರೀಯ ಹೆದ್ದಾರಿ MG ರಸ್ತೆಯ ಆದರ್ಶ ಚಿತ್ರಮಂದಿರದ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ಒತ್ತುವರಿಯಾಗಿದ್ದು ಅಲ್ಲೇ ಅಪಘಾತ ಆಗಿ ಓರ್ವ ಸಾವನ್ನಪ್ಪಿದರು. ಯಾವುದೇ ತಪ್ಪಿಲ್ಲದಿದ್ದರೂ ಬಸ್ ಚಾಲಕ ಕಂಟಕ ಎದುರಿಸುವಂತಾಯಿತು. ಈ ಘಟನೆ ನಗರದ ನಾಗರಿಕರ ಕಣ್ಣು ತೆರೆಸಿದಂತಾಗಿತ್ತು. ಎಲ್ಲೆಡೆ ಈ ಬಗ್ಗೆ ಚರ್ಚೆ ಸಹ ಆಗುತ್ತಿತ್ತು. ನಗರದಲ್ಲಿ ಅಕ್ರಮವಾಗಿ ರಸ್ತೆ ಮತ್ತು ಫುಟ್ಪಾತ್ ಒತ್ತುವರಿ ಬಗ್ಗೆ ಚರ್ಚೆ ಸಹ ನಡೆಯಿತು. ನಗರಸಭೆ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು. ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಕೊನೆಗೂ ಎಚ್ಚೆತ್ತುಕೊಂಡಿದ್ದು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಒತ್ತುವರಿ ತೆರವುಗೊಳಿಸಲು ನಗರದಲ್ಲಿ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಮುಂದಾಗಿ ಎರಡನೇ ದಿನವಾದ ಇಂದು ಯಶಸ್ವಿಯಾಗಿದೆ. ಒತ್ತುವರಿ ಮಾಡಿಕೊಂಡಿರುವವರಿಗೆ ತೆರವು ಮಾಡಲು ಆಟೋ ಮೂಲಕ ಪ್ರಚಾರ ಮಾಡಿ ಸಮಯ ನೀಡಿದ್ದರಿಂದ ನಗರದ ಸದರಿ ರಸ್ತೆಯಲ್ಲಿ ಬಹುತೇಕ ಮಂದಿ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸುವಂತೆ ಆಯಿತು. ಇನ್ನು ಉಳಿಕೆಯನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತೆರವುಗೊಳಿಸಲು ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಫುಟ್ಪಾತ್ ಅತಿಕ್ರಮಣಕ್ಕೆ ಸಂಬಂಧಿಸಿದ ನಿಯಮಗಳು ಈಗಾಗಲೇ ಜಾರಿಯಲ್ಲಿದೆ. ಫುಟ್ಪಾತ್ ಅತಿಕ್ರಮಣವು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಫುಟ್ಪಾತ್ಗಳನ್ನು ಅತಿಕ್ರಮಿಸುವುದು ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸುವ ಭಾರತ ಸಂವಿಧಾನದ 21ನೇ ವಿಧಿಯ ಉಲ್ಲಂಘನೆಯಾಗಿದೆ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ಸಹ ನೀಡಿದೆ. ಒತ್ತುವರಿ ತೆರವು ಮಾಡುವ ಜವಾಬ್ದಾರಿ ನಾಗರಿಕರ ಮೇಲೆಯೂ ಇದೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1976 ಪ್ರಕಾರ ಅತಿಕ್ರಮಣಗಳನ್ನು ತೆಗೆದುಹಾಕಲು ಮತ್ತು ಫುಟ್ಪಾತ್ಗಳನ್ನು ನಿರ್ವಹಿಸಲು ನಾಗರಿಕ ಸಮಸ್ಯೆಗಳ ಅಗತ್ಯವಿದೆ. ನಗರ ಪಾಲಿಕೆಯ ಆಯುಕ್ತರು ಜವಾಬ್ದಾರಿಯುತ ವ್ಯಕ್ತಿಗೆ ನೋಟಿಸ್ ನೀಡದೆಯೇ ಅತಿಕ್ರಮಣಗಳನ್ನು ತೆಗೆದುಹಾಕಬಹುದಾಗಿದೆ. ಅತಿಕ್ರಮಣದಾರರಿಗೆ ಒತ್ತುವರಿ ತೆರವುಗೊಳಿಸಲು ಕೆಲ ದಿನಗಳ ಕಾಲಾವಕಾಶ ನೀಡಬಹುದು. ಸಾರ್ವಜನಿಕ ರಸ್ತೆಗಳು ಅಥವಾ ಆಸ್ತಿಯನ್ನು ಅತಿಕ್ರಮಣ ಮಾಡುವವರಿಗೆ ಅತಿಕ್ರಮಣವನ್ನು ತೆಗೆದುಹಾಕಲು ಕೆಲ ದಿನಗಳ ಮಾತ್ರ ಕಾಲಾವಕಾಶ ನೀಡಿ ತೆರವು ಮಾಡಬಹುದು. ಇನ್ನು ಕರ್ನಾಟಕದ ಹೆದ್ದಾರಿ ಕಾಯ್ದೆ 1964ರ ಅತಿಕ್ರಮಣವನ್ನು ವ್ಯಾಖ್ಯಾನಿಸುತ್ತದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಅತಿಕ್ರಮಣವನ್ನು ಕಟ್ಟಡದ ರಚನೆಗಳು, ವಾಹನಗಳನ್ನು ನಿಲುಗಡೆ ಮಾಡುವುದು, ಸರಕುಗಳನ್ನು ಜೋಡಿಸುವುದು ಸೇರಿದಂತೆ ಹೆದ್ದಾರಿಯ ಯಾವುದೇ ಅನಧಿಕೃತ ಉದ್ಯೋಗ ಎಂದು ನ್ಯಾಯಾಲಯ ವ್ಯಾಖ್ಯಾನಿಸುತ್ತದೆ. ಇನ್ನು ನಗರದ ಬಹುತೇಕ ಮಂದಿ ಅಂಗಡಿ ಮಾಲೀಕರು ಮತ್ತು ಇತರೆ ಕಟ್ಟಡದ ಮಾಲೀಕರು ಕಟ್ಟಡ ನಿರ್ಮಾಣದ ಪರವಾನಗಿ ಪಡೆಯದೆ, ಕಟ್ಟಡದ ನಿಯಮಗಳನ್ನು ಪಾಲಿಸದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದು, ಅದರ ಬಗ್ಗೆ ಇಂದಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಾ ಬಂದಿರುವ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಮತ್ತು ಫುಟ್ಪಾತ್ ಅತಿಕ್ರಮಣಕ್ಕೆ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ನಗರದಲ್ಲಿ ಬಹುತೇಕ ಅಂಗಡಿ ಮಾಲೀಕರು ದಾಖಲೆಯಲ್ಲಿ ಎಷ್ಟು ಅಳತೆ ಇದೆಯೋ ಅಷ್ಟನ್ನು ಬಳಕೆ ಮಾಡಿಕೊಂಡಿರೋದರ ಜೊತೆಗೆ ಸರ್ಕಾರಿ ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿರುವುದು ಕಾಣಿಸುತ್ತಿದೆ. ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಬಂದಾಗ ನಮ್ಮ ಜಾಗ ಇಷ್ಟು ಎಂದು ಹೇಳುವ ಅಂಗಡಿ ಮಾಲೀಕರು ನಿಯಮಾನುಸಾರ ಕಟ್ಟಡ ನಿಯಮಗಳ ಬಗ್ಗೆ ಪ್ರಶ್ನಿಸಿದಾಗ ಮಾತ್ರ ದಂಗಾಗುತ್ತಾರೆ. ಇತ್ತೀಚೆಗೆ ನಿರ್ಮಾಣ ಮಾಡಿದ ಬಹುತೇಕ ಅಂಗಡಿ ಮಾಲೀಕರು ವಾಣಿಜ್ಯ ಕಟ್ಟಡವಾಗಿ ನಿರ್ಮಾಣಿಸಿದ್ದಾರೆ ಹೊರತು ವಾಣಿಜ್ಯ ಕಟ್ಟಡದ ನಿಯಮಗಳನ್ನು ಪಾಲಿಸದೇ ಇರುವುದು ದುರ್ದೈವ. ಇನ್ನು ನಗರದ ವಾಸಕ್ಕೆ ಭೂಪರಿವರ್ತನೆ ಮಾಡಿರುವ ಬಡಾವಣೆಗಳಲ್ಲಿ ದಿನೇ ದಿನೇ ವಾಣಿಜ್ಯ ಕಟ್ಟಡವಾಗಿ ಪರಿವರ್ತನೆಯಾಗುತ್ತಿದೆ. ಅಲ್ಲಿಯೂ ಕಟ್ಟಡಗಳನ್ನು ನಿರ್ಮಾಣ ಮಾಡುವಾಗ ಬಹುತೇಕ ಮಂದಿ ಕಟ್ಟಡದ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವಿಗೆ ಮುಂದಾದರೆ ಬಹುತೇಕ ಅಂಗಡಿ ಮಾಲೀಕರು ಸಂಕಷ್ಟ ಎದುರುವಂಥ ಪರಿಸ್ಥಿತಿ ನಗರದಲ್ಲಿ ಈಗಾಗಲೇ ನಿರ್ಮಾಣವಾಗಿದೆ. ನಗರದ ಚೇಳೂರು ರಸ್ತೆ, ಕೋಲಾರ ರಸ್ತೆಯಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್ 10 ವರ್ಷಗಳ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಉತ್ತಮ ಗ್ರಾನೈಟ್ ಹಾಕಿಸಿ ಪಾದಚಾರಿ ರಸ್ತೆ ಮಾಡಿಸಿದ್ದರು. ಕಳೆದ 10 ವರ್ಷಗಳಿಂದ ನಗರಸಭೆ ಅಧಿಕಾರಿಗಳು ಸೇರಿದಂತೆ ಪೊಲೀಸರು ಪ್ರಶ್ನೆ ಮಾಡದ ಪರಿಣಾಮ
ಇದೀಗ ಗ್ರಾನೈಟ್ ಫುಟ್ಪಾತ್ ಮೇಲೆ ಅಂಗಡಿ ಸಾಮಾನುಗಳು ಮತ್ತು ಅಪಘಾತದ ವಾಹನಗಳು, ರಿಪೇರಿ ವಾಹನಗಳು, ದ್ವಿಚಕ್ರ ವಾಹನ ರಿಪೇರಿ ಹಾಗೂ ಒತ್ತುವರಿ ಮಾಡಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಂಡು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಮಾಡುತ್ತಿರುವುದು ಅಪಘಾತಗಳಿಗೂ ಕಾರಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಆ ರಸ್ತೆಯಲ್ಲಿ ತೆರವು ಮಾಡಲು ನಗರಸಭಾ ಪೌರಾಯುಕ್ತರು ಗಡುವು ನಿಗದಿಪಡಿಸಿ ತೆರವು ಮಾಡುವ ಮೂಲಕ ಅಭಿವೃದ್ಧಿಗೆ ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಕೋರಿದ್ದು, ಗಡುವು ಮುಗಿದ ಕೂಡಲೇ ಅದನ್ನು ಸಹ ತೆರವು ಕಾರ್ಯಾಚರಣೆಗೆ ಮುಂದಾಗುವುದಾಗಿ ಈಗಾಗಲೇ ತಿಳಿಸಿದ್ದಾರೆ. Vale. ಆ ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದು ಹೋಗ್ತಾ ಇಲ್ಲ.
ಏಯ್ ಉಚ್ಚಾಯಿ ಬಕ ಮನ್ಮ ನಿಶ್ಚೂರು ಕಟ್ಕೊಂಡೆ ಗೊತ್ತು ಅದೇ ಎರಡು ಮೆಟ್ಲಾಗುತ್ತೆ. ಗಾಳಿ ತೆಗೆಯಪ್ಪ ಗಾಳಿ ತೆಗೆ. సార్ టిఫిన్ అయినాం సార్ ಯಾವುದೇ ಕಡೆ ಬಿಡ್ಬಿಡ್ತಾವ ಮತ್ತೆ ಇನ್ನೂ ಇಲ್ಲ అందరినీ తీసుకుంటా ఉన్నారా?